ಈ ಒಂದು ಗಿಡವನ್ನು ಪ್ರತಿಯೊಬ್ಬರು ನೋಡೇ ಇರ್ತೀರಾ. ಈ ಒಂದು ಗಿಡದ ಹೆಸರು ಬಂದುಬಿಟ್ಟು ಎಲೆ ಅವರೆ ಅಥವಾ ಕತ್ತಿ ಗಿಡ ಅಂತ ಕರೀತಾರೆ. ಒಂದೊಂದು ಹಳ್ಳಿ ಕಡೆ ಒಂದೊಂದು ರೀತಿಯಾಗಿ ಕರೀತಾರೆ. ಇದೊಂದು ಎಲ್ಲಂದರಲ್ಲೇ ದಾರಿಗಳಲ್ಲಿ, ಅಕ್ಕಪಕ್ಕ ತೋಟಗಳ ಬದುಗಳಲ್ಲಿ ಎಲ್ಲಂದರಲ್ಲೇ ಹೇರಳವಾಗಿ ಬೆಳೆದಿರುತ್ತೆ. ಸೊ ಮೊನ್ನೆ ನಾನು ಬಿಳಿ ಮುಟ್ಟಿನ ಸಮಸ್ಯೆಗೆ ಯಾವ ರೀತಿ ತೊಗೊಳ್ಬೇಕು ಒಂದು ಔಷಧಿ ಅಂತ ನಾನು ಹೇಳ್ಕೊಟ್ಟಿದ್ದೆ. ಇವತ್ತಿನ ಒಂದು ವಿಡಿಯೋದಲ್ಲಿ ನಮ್ಮ ಒಂದು ವೀಕ್ಷಕರ ಅಭಿಪ್ರಾಯದ ಮೇರೆಗೆ ಮಂಡಿ ನೋವಿಗೆ ಹೇಗೆ ಔಷಧಿಯನ್ನು ತಯಾರು ಮಾಡೋದು ಅಂತ ಹೇಳಿ ನಾನು ತಿಳಿಸ್ಕೊಡ್ತೀನಿ. ಸೊ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಒಂದು ಇಡೀ ಸೊಪ್ಪಿಗೆ ಇದು ನೋಡಿ, ಇದು ಶುಂಠಿ ಅಲ್ಲ, ಇದು ಅರಿಶಿಣ ಕೊಂಬು ನೋಡಿ. ಸಾಕು 1 ಇಂಚಿನಷ್ಟು ಅರಿಶಿಣ ಕೊಂಬನ್ನು ಹಾಕ್ಕೊಳ್ತಾ ಇದ್ದೀನಿ ಇದರೊಳಗಡೆ. ಒಂದು ಅರಿಶಿಣ ಕೊಂಬಿದ್ರೆ ಅರಿಶಿಣ ಕೊಂಬಾದರೂ ಪರವಾಗಿಲ್ಲ, ಅಥವಾ ನೀವು ಮನೆಯಲ್ಲಿ ಅಡುಗೆಗೆ ಬಳಸ್ತೀರಲ್ಲ ಅರಿಶಿಣ, ಅದಾದರೂ ಪರವಾಗಿಲ್ಲ. ಆದರೆ ಲೂಸಾಗಿ ಕೊಡ್ತಾರಲ್ಲ ಅಂಗಡಿಗಳಲ್ಲಿ, ಆ ಒಂದು ಅರಿಶಿಣವನ್ನು ಬಳಸಬೇಡಿ. ನೋಡಿ, ಕೇವಲ 1 ಸ್ಪೂನಷ್ಟು ಮಾತ್ರ ಉದ್ದಿನ ಬೇಳೆಯನ್ನು ತೊಗೊಳ್ಳಿ. ಈ ಒಂದು ಉದ್ದಿನ ಬೇಳೆಯನ್ನು ಈ ಒಂದು ರೆಮಿಡಿ ಮಾಡುವುದಕ್ಕಿಂತ ಮುಂಚೆನೇ 1 ಅವರ್ ಮುಂಚೆನೇ ನೆನೆಯೋದಕ್ಕಿಡಿ. ನೆನೆಸಿದಾದಮೇಲೆ ಈ ಒಂದು ಸೊಪ್ಪಿನ ಜೊತೆ ಈ ಒಂದು ಉದ್ದಿನ ಬೇಳೆಯನ್ನು ನೀವು ಸೇರಿಸ್ಕೊಳ್ಳಿ. ಇದ್ರ ಜೊತೆಗೆ ಮನೆಯಲ್ಲಿ ಕಲ್ಲುಪ್ಪಿರುತ್ತೆ, 4 ಕಲ್ಲು ಉಪ್ಪನ್ನು ನೀವು ಇದ್ರ ಜೊತೆ ಹಾಕ್ಕೊಬೇಕು. ಪುಡಿ ಉಪ್ಪನ್ನು ಬಳಸಬೇಡಿ. ಈ ಒಂದು ಕಲ್ಲುಪ್ಪು ಮೂಟೆಗಳಲ್ಲಿ ಬಂದಿರುತ್ತೆ, ತೊಗೊಂಡಿರ್ತಾರಲ್ಲ, ಅದು ಸ್ವಲ್ಪ ಅಷ್ಟೊಂದು ರೋಸ್ ಇರಲ್ಲ, ಅಂಥ ಉಪ್ಪನ್ನು ಬಳಸಿ. ಒಂದು ಪಾಕೆಟಲ್ಲಿರುವಂತಹ ಉಪ್ಪು ತುಂಬಾ ರೋಸ್ ಜಾಸ್ತಿ ಇರುತ್ತೆ, ಸೊ ಇದು ಕಡಿಮೆ ಇರುತ್ತೆ. ಒಂದು ಮೂಟೆಯಲ್ಲಿರುವಂತಹ ಉಪ್ಪನ್ನು ಬಳಸ್ರಿ. 4 ಕಲ್ಲಿನಷ್ಟು ಬಳಸಿದ್ರೂ ಸಾಕು. ಇದರ ಜೊತೆಗೆ ಒಂದು ನಾಟಿ ಕೋಳಿ ಮೊಟ್ಟೆ ಬೇಕು. ಆದರೆ ಈಗ ಮೊಟ್ಟೆ ಇಲ್ಲ, ಆದ್ದರಿಂದ ನಾನು ನಿಮಗೆ ಎಕ್ಸಾಂಪಲ್ಗೆ ತೋರಿಸ್ತಾ ಇದ್ದೀನಿ. ಸೊ ಈ ಒಂದು ಹಳದಿ ಬಣ್ಣದ್ದು ಏನಿದೆ ಇವಾಗ ನೋಡ್ತಾ ಇದ್ರಲ್ಲ ಸೆಂಟ್ರಲ್ಲಿ, ಹಳದಿ ಬಣ್ಣ ಆ ಮೊಟ್ಟೆಯಲ್ಲಿ ಇದೇ ರೀತಿಯೇ ಇರುತ್ತೆ. ಆ ಒಂದು ಹಳದಿ ಬಣ್ಣದಲ್ಲಿರುವ ಮೊಟ್ಟೆಯನ್ನು ಮಾತ್ರ ಹಾಕಿ ಬಿಳಿ ಬಣ್ಣದ ಮೊಟ್ಟೆಯನ್ನು ಸೈಡ್ಗೆ ಇಟ್ಕೊಳ್ಳಿ. ಈ ಒಂದು ಹಳದಿ ಬಣ್ಣ ಇರುವಂತಹ ಮೊಟ್ಟೆಯನ್ನು ಅದರಲ್ಲೂ ನಾಟಿ ಕೋಳಿ ಮೊಟ್ಟೆಯನ್ನು ಮಾತ್ರ ಹಾಕಿ, ಬೇರೆ ಮೊಟ್ಟೆಯನ್ನು ಹಾಕಬೇಡಿ. ಇದಿಷ್ಟನ್ನು ಸೇರಿಸಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಆದ ನಂತರ ಈ ಒಂದು ಮಂಡಿ ನೋವಿಗೆ ಲೇಪನ ಮಾಡಿ. ಆದಷ್ಟು ನೀರು ಮಾಡಬೇಡಿ, ಗಟ್ಟಿಯಾಗೇ ಇರಲಿ. ಆದಷ್ಟು ಈ ಒಂದು ರೆಮಿಡಿಯನ್ನು ನೀವು ಫ್ರೆಶ್ ಆಗಿ 3 ದಿನಗಳ ಕಾಲ ಬಳಸಬೇಕು. ತಾಳಪ್ಪ 3 ದಿನಕ್ಕೂ ಆಗಷ್ಟು ಒಂದೇ ದಿನ ರುಬ್ಕೊಂಡು ಒಂದೇ ದಿನವೇ ಮಾಡೋಣ ಅಂತೇಳ್ಬಿಟ್ಟು ಇಂತಹ ಒಂದು ನೆಗ್ಲಿಜೆನ್ಸಿಯನ್ನು ಮಾಡಬೇಡಿ. ಆದಷ್ಟು ಫ್ರೆಶ್ಶಾಗೆ ಮಾಡಿಕೊಂಡು ಒಂದು ಲೇಪನ, ನೋವಿರುವಂತಹ ಭಾಗಕ್ಕೆ ಲೇಪನವನ್ನು ಮಾಡ್ಕೊಳ್ಳಿ. ಇಷ್ಟು ಮಂಡಿ ನೋವಿಗೆ ಒಂದು ಮನೆಮದ್ದಾದರೆ. ಎರಡನೇದು, ಇದು ಬಿಳಿ ಮುಟ್ಟಿನ ಸಮಸ್ಯೆಯನ್ನು ನಿವಾರಣೆಗಾಗಿ ನೋಡಿ, ಮೊದಲನೇ ದಿನ ಸುಮಾರು ಒಂದು 6 ಎಲೆಗಳನ್ನು ಜಗಿದು ವೀಳ್ಯದ ಎಲೆಯಲ್ಲಿಟ್ಟು ಜಗಿದು ತಿನ್ನಿ. ಡೈರೆಕ್ಟಾಗಿ ತಿನ್ಬೋದು, ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ. ಅದೇ ರೀತಿ ಎರಡನೇ ದಿನ ಒಂದು 8 ಎಲೆಗಳನ್ನು, ಮೂರನೇ ದಿನ ಒಂದು 10 ಎಲೆಗಳನ್ನು, ನಾಲ್ಕನೇ ದಿನ ಒಂದು 12 ಎಲೆಗಳನ್ನು ವೀಳ್ಯದ ಎಲೆಯಲ್ಲಿ ಮಡಚಿ ಇಟ್ಟು ಅದು ಹಾಲೊಟ್ಟೆಯಲ್ಲಿ ತಿನ್ನಬೇಕು. ಯಾವುದೇ ರೀತಿಯಾಗಿ ನೀವು ಟೀ, ಕಾಫಿ ಮತ್ತು ಹಾಲನ್ನು ಸುಮಾರು 1 ವಾರಗಳವರೆಗೆ ಸೇವನೆ ಮಾಡಬಾರ್ದು. ಹಾಲೊಟ್ಟೆಯಲ್ಲೇ ಸೇವನೆ ಮಾಡಬೇಕು. ಇದು ಬಿಳಿ ಮುಟ್ಟಿನ ಸಮಸ್ಯೆಗೆ ಆದರೆ ಇದೇ ಒಂದು ಸೊಪ್ಪಿನಿಂದ, ಈ ಒಂದು ಸೊಪ್ಪಿನ ಒಂದು ಏನು ಎಲೆಯವರೆ ಸೊಪ್ಪಿದೆಯಲ್ಲ, ಇದೇ ಒಂದು ಸೊಪ್ಪನ್ನು ಒಂದು ಸಿಡುಬಿನ ಒಂದು ಗಾಯಗಳಿಗೆ ಒಂದು ಔಷಧಿಯನ್ನಾಗಿ ಬಳಸ್ಬೋದು. ಯಾವ ರೀತಿ ಅಂತಂದರೆ, ಈ ಒಂದು ಸ್ವಲ್ಪ ಸೊಪ್ಪನ್ನು ತಗೊಳ್ಳಿ. ಈ ಸೊಪ್ಪಿನ ಜೊತೆಗೆ ಅರಿಶಿಣ ಕೊಂಬಾದರೂ ಪರವಾಗಿಲ್ಲ, ಅಥವಾ ನೀವು ಮನೆಯಲ್ಲಿ ಅಡಿಗೆಗೆ ಬಳಸುವಂತಹ ಒಂದು ಅರಿಶಿಣವನ್ನು ತಗೊಂಡು ಇದ್ರ ಜೊತೆಗೆ ಸುಮಾರು ಒಂದು 2 ಕಲ್ಲಿನಷ್ಟು ಕಲ್ಲು ಉಪ್ಪನ್ನು ಬಳಸಿ, ಬರೀ 3 ಸಿಡಿಬಿನ ಒಂದು ಗಾಯಗಳಿಗೆ ಅರಿಶಿಣ ಮತ್ತು ಕಲ್ಲು ಉಪ್ಪು ಅದಷ್ಟನ್ನು ಮಾತ್ರ ಬಳಸಿಕೊಂಡು ಈ ಒಂದು ಗಾಯ ಇರುವಂತಹ ಚೆನ್ನಾಗಿ ಇದನ್ನು ಹರ್ಕೊಬೇಕು, ರುಬ್ಬಬೇಕು. ಅಂದರೆ ಏನು, ನೀವು ಕಲ್ಲು ತಗೊಂಡು ಹರಿದ್ರೂ ಪರವಾಗಿಲ್ಲ, ರುಬ್ಬಬೋದು ಆರಾಮಾಗಿ. ರುಬ್ಬಿ ಈ ಒಂದು ವೀಳ್ಯದೆಲೆ ಏನಿರುತ್ತೆ, ಆ ಒಂದು ವೀಳ್ಯದೆಲೆಯಲ್ಲಿ ಇಟ್ಟು ಅದನ್ನು ಗಾಯ ಏನು ಸಿಡುಬಾಗಿರುತ್ತಲ್ಲ, ಆ ಸಿಡುಬಿರುವಂತಹ ಜಾಗಕ್ಕೆ ಕಟ್ಟಿದ್ರೆ ಸಾಕು. ಕೇವಲ 2 ರಿಂದ 3 ದಿನಗಳಲ್ಲಿ ಒಂದು ಸಿಡುಬು ಮಾಯ ಆಗುತ್ತೆ, ವಾಸಿಯಾಗೋಗುತ್ತೆ. ಯಾವುದೇ ರೀತಿಯ ಡೌಟ್ ಬೇಡ. ಕೆಲವರೆಲ್ಲ ನೆಗೆಟಿವ್ ಆಗೆಲ್ಲ ಕಮೆಂಟ್ ಆಗ್ತಾಯಿದ್ರು,
ಸೊ ನೀವು ಭಯಪಡುವಂತಹ ಅವಶ್ಯಕತೆ ಇಲ್ಲ. ಈ ಒಂದು ಸೊಪ್ಪು ಶ್ವಾಸಕೋಶದ ಒಂದು ಸಮಸ್ಯೆಗಳಿಗೂ ಕೂಡ ಒಂದು ಪರಿಹಾರವನ್ನು ಮಾಡುತ್ತೆ. ನೀವು ಮಾಮೂಲಿ ನಾರ್ಮಲ್ಲಾಗಿರುವಂಥವ್ರು ಅಂದರೆ ತುಂಬಾ ಒಂದು ಶೀತ ಜಾಸ್ತಿ ಆಗಿದೆ, ಮೂಗಿನ ಹಿಂಭಾಗದಲ್ಲಿ ಒಂದು ಗಡ್ಡೆಯನ್ನು ಕಟ್ಟಿದೆ ಅಂತಂದರೆ ಜಸ್ಟ್ ಈ ಒಂದು ಎಲೆಯನ್ನು ಡೈರೆಕ್ಟಾಗಾದರೂ ತಿನ್ಬೋದು, ಇಲ್ಲ ವೀಳ್ಯದ ಎಲೆಯ ಜೊತೆಗಾದರೂ ನೀವು ಸೇವನೆ ಮಾಡ್ಬೋದು. ನಿಮಗೆ ತೋರಿಸೋದಕ್ಕೋಸ್ಕರ ನಾನು ಈ ಒಂದು ಉದ್ದಿನ ಬೇಳೆಯನ್ನು ಹಾಗೇ ಇಟ್ಕೊಂಡಿದ್ದೀನಿ ಅಷ್ಟೇ. ಇದನ್ನು ನೆನೆಸಿನೇ ನೀವು ಈ ಒಂದು ಮಂಡಿ ನೋವಿಗೆ ನೀವು ಅರೆದು ಒಂದು ಲೇಪನವನ್ನು ಮಾಡಬೇಕು. ಸುಮಾರು ಒಂದು 2ನೇ ವಿಡಿಯೋ ಅನ್ಸ್ಕೊತೀನಿ ಈ ಒಂದು ಪೇಜಲ್ಲಿರುವಂತಹ ಒಂದು ಎಲೆಯವರೆಯ ಗಿಡದ ಬಗ್ಗೆ ನಾನು ವಿಡಿಯೋವನ್ನು ಮಾಡಿದ್ದೆ. ಸೊ ಕೆಲವರೆಲ್ಲ ನೆಗೆಟಿವ್ ಆಗಿ ಕಮೆಂಟ್ಗಳು ಹಾಕಿದ್ರು. ಯಾವುದೇ ರೀತಿಯ ಈ ಒಂದು ಸೊಪ್ಪನ್ನು ಬಳಸೋದ್ರಿಂದ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ. ಇದು ಆಯುರ್ವೇದ ತಜ್ಞರ ಒಂದು ಸಲಹೆ ಮೇರೆಗೆ ನಾನು ಈ ಒಂದು ನಿಮಗೆ ತಿಳಿಸ್ಕೊಡ್ತಾ ಇರುವಂಥದ್ದು. ನಮ್ಮಲ್ಲಿರುವಂತಹ ಒಂದು ಆಯುರ್ವೇದ ತಜ್ಞರಿಗೆ ಕನ್ನಡ ಬರೋದಿಲ್ಲ. ತೆಲುಗಲ್ಲಿ ನೀವು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿದ್ರೆ ನಾನು ಡೈರೆಕ್ಟಾಗಿ ಒಂದು ಆಯುರ್ವೇದ ತಜ್ಞರ ಒಂದು ಸಲಹೆ ಮೇರೆಗೆ ತೆಲುಗಲ್ಲೇ ವಿಡಿಯೋವನ್ನು ಅಪ್ಲೋಡ್ ಮಾಡ್ತೀನಿ. ಈ ಒಂದು ಚಿಕ್ಕ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ನಿಮ್ಮ ಒಂದು ಕಮೆಂಟ್ಗಳಿಗೆ ನಾನು ಪ್ರತ್ಯುತ್ತರ ನೀಡಲು ಆದಷ್ಟು ಪ್ರಯತ್ನವನ್ನು ಮಾಡ್ತೇನೆ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಆರೋಗ್ಯದ ಕಡೆ ಗಮನ ವಹಿಸಿ. ಇದೇ ಥರ ಮತ್ತೊಂದು ವಿಡಿಯೋದೊಂದಿಗೆ ಸದಾ ನಿಮ್ಮೊಂದಿಗೆ. ಧನ್ಯವಾದಗಳು.